ನಮಸ್ತೆ, ಅಸ್ಸಲಾಮ್ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ನೋಡಿರಿ, ಇವಾಗ ಬೆಳಗಿನ 6 ಗಂಟೆ ಆಗ್ತಾಯಿದೆ. ಇವಾಗ ಜಸ್ಟ್ ಎದ್ಬಿಟ್ಟು ಮುಖ ತೊಳ್ಕೊಂಡು ಬಂದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ಪಪ್ಪನೂ ಎದ್ದಿದ್ದಾರೆ. ಮತ್ತು ಅವರಿಗೆ ಮತ್ತೊಂದು ಸಾರಿ ಅದು ಗ್ಲುಕೋಸ್ ಸಿರಿಂಜ್ ಹಚ್ಚಿದ್ದಾರೆ ಫ್ರೆಂಡ್ಸ್. ಇನ್ನು 2-3 ಬಾಟಲಿಂದ ಹಚ್ತಾರಂತೆ. ಮತ್ತು ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಮಾಡೋಣ ಅಂತ ಹೇಳ್ತಾಯಿದ್ರು, ಬಟ್ ಇದು ಡಾಕ್ಟ್ರು ಬಂದಿದ್ದ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ. ನಮ್ಮ ಮಕ್ಕಳಂತೂ ಎದ್ದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿರಿ. ಮತ್ತು ಅವರೆಲ್ಲಿ ಮಲ್ಕೊಂಡಿದ್ರೆ ಗೊತ್ತಾ ಫ್ರೆಂಡ್ಸ್, ಮಕ್ಕಳು ರಾತ್ರಿ ಎಲ್ಲ ಇಲ್ಲಿ ನಮ್ಮ ಅಪ್ಪಾಜಿ ಮಲ್ಕೊಂಡಿದ್ದಾರಲ್ಲ ಅಲ್ಲಿ ಕೆಳಗಡೆ ತೋರಿಸ್ಬಿಟ್ಟು ಒಂದು ನಿಮಿಷ. ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿರಿ, ಪಲಂಗ್ ಕಡೆ, ಇದು ಮಂಚದ ಕೆಳಗಡೆ. ನಮ್ಮ ರಿಮಿಷಾ ಅಪ್ಪು ಇಲ್ಲಿ ಮಲ್ಕೊಂಡಿದ್ರು. ನಾನು ಹೊರಗಡೆ ಚೇರ್ ಮೇಲೆ ಮಲ್ಕೊಂಡಿದ್ದೆ ಫ್ರೆಂಡ್ಸ್. ನಿದ್ದೆನೇ ಬರ್ತಾ ಇಲ್ಲ ನೋಡಿರಿ. ಇಲ್ಲಿ ನಮ್ಮ ಅಪ್ಪು ಮುಖ ತೊಳ್ಕೊಂಡು ಬಂದಾನೆ ಇವಾಗ. ಅಪ್ಪು ಗುಡ್ ಮಾರ್ನಿಂಗ್. ಓಹೋ ಹಾಗಾಗಿ ಬಂದೈತಿ ಇವಾಗ. ಇನ್ನು ಕರ್ಕೊಂಡು ಬರಬೇಕು ಸಿಸ್ಟರ್ಗೆ. ನೋಡಿರಿ, ಅವರು ಸಿರಿಂಜ್ ಆಗುತ್ತಲ್ಲ ಫ್ರೆಂಡ್ಸ್, ಮತ್ತೆ ಬೇರೆ ಹಚ್ತಾರೆ ಏನೋ ಬಂದಿದ್ದಾರೆ. ಮತ್ತೆ ಬೇಡ ಜೀಜು. ನೋಡಿರಿ, ಇಲ್ಲಿ ನಮ್ಮ ಭಾವ ಕೂತ್ಕೊಂಡಿದ್ದಾರೆ. ನಾಷ್ಟ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಅವರು ಫೇಸ್ ತೋರಿಸ್ತಾ ಇಲ್ಲ ನೋಡಿರಿ. ನಾಷ್ಟ ತೊಗೊಂಡು ಬಂದು ಕೊಟ್ಟಿದ್ದಾರೆ ನಮ್ಮ ಭಾವ. ನೋಡಿರಿ, ಇವರು ಹೋಗ್ತಾ ಇರೋದು. ಬಾ ಬತ್ತ ನಾಷ್ಟ. रुक नाना ब्रश करके आते बोलते हैं. ನೋಡ್ರಿ, ನಮ್ಮ ರಿಮ್ಶಾಗ ಫ್ರೆಶ್ ಅಪ್ ಮಾಡಿ ಎಲ್ಲ ಬಾಲ್ಗೀಲ್ ಮಾಡಿದೆ. ಬಾಲ್ಗೀಲ್ ಅಂದರೆ ತಲೆ ಬಚ್ಚಿದ್ದೆ. ಹಿಂದಿ ಬೋಲ್ಕೆ ಹಿಂದಿನಾಗೆ ಹೇಳಿ ಹೇಳಿ ಹಿಂಗೆ ಹಿಂದಿನೇ ಬರ್ತಾಯಿದೆ. ಬಾಲ್ಗೀಲ್ ಮನಾದಿ ಅಂತ ಹೆಂಗೆ ನಗ್ತಾ ಇದ್ದಾಳೆ ನೋಡ್ರಿ ನನ್ನ ಮಗಳು. ಎಷ್ಟು ಕ್ಯೂಟ್ ಕಾಣ್ತಾ ಇದ್ದಾಳೆ. ಅಂದರೆ ನನ್ನ ಬಾಚಿ ಇರೋದು. ಬಾಚಿ ಹಿಂಗೆ ತೊಗೊಂಡು ಬಂದಿಲ್ಲ ಫ್ರೆಂಡ್ಸ್, ಮರೆತುಬಿಟ್ಟಿದ್ದೀವಿ. ಹಿಂಗೆ ನೋಡ್ರಿ, ಕೈಯಿಂದನೇ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಕೈಯಿಂದನೇ ಹಾಕೋದು, ಬಟ್ ಹಿಂಗೆ ಏನಂತಾರೆ ಚಿಕ್ಕೆಲ್ಲ ಬಿಡಿಸಿ ಚೆನ್ನಾಗಿ ನೀಟಾಗಿ ಹಾಕ್ಬಿಟ್ಟಿದ್ದೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಏನೆಲ್ಲ ತೊಗೊಂಡು ಬಂದಿದ್ದಾರೆ. ಪೂರಿ ಮತ್ತು ಇಡ್ಲಿ. ಚಲೋ ಚಲೋ ನಾಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್. ಇವಾಗ ಹೊರಗಡೆ ಬಂದು ಕೂತ್ಕೊಂಡಿದ್ದೆ. ಹೊರಗಡೆ ಅಂದರೆ ಸ್ವಲ್ಪ ಇಲ್ಲಿ ಕಾಂಪೌಂಡ್ ಥರ ಇದೆ ಫ್ರೆಂಡ್ಸ್. ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಮತ್ತು ನಮ್ಮ ಮಕ್ಕಳು ನೋಡಿರಿ ನಾಷ್ಟ ಮಾಡ್ಕೊಂಡ ತಕ್ಷಣ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೊಂದು ಆಟ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ಅವರಿಗೆ. ನಾನು ಅಂದ್ಕೊಂಡು ಇಲ್ಲಿ ನಾನು ಎಷ್ಟು ದಿನ ಬೇಜಾರಾಗ್ಬಿಡ್ತಲ್ಲ ನಮ್ಮ ಮಕ್ಕಳಿಗೆ, ಹೆಂಗಪ್ಪ ಅದೆಷ್ಟು ಮಾಡ್ತಾಯಿದ್ದೆ. ಬಟ್ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಆದರೆ ಎಷ್ಟೆಷ್ಟಕ್ಕೆ ಒಂದು 5 ರೂಪಾಯಿ ಇಸ್ಕೊಂಡು 5 ರೂಪಾಯಿ ಇಸ್ಕೊಂಡು ಹೋಗಿ ನಾನು ತೊಗೊಂಡ್ಬರೋದು, ತಿನ್ನೋದು, ಆಟ ಆಡೋದು, ಹಾಗೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಮತ್ತು ಇವಾಗ ನಮ್ಮದಂತ್ರ ನಾಷ್ಟ ಆಗಿದೆ ನೋಡ್ರಿ. ಮಳೆ ಬರ್ತಾ ಇದೆ, ಕಾಣಿಸ್ತಾ ಇದೆನಾ? ಕಾಣಿಸ್ತಾ ಇಲ್ಲ ಅಲ್ವಾ? ಇವಾಗ ಸ್ಟಾರ್ಟ್ ಆಗಿದೆ ಮಳೆ. ಈ ಮಳೆ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಧೀರೆ ಬರ್ತಾ ಇದೆ ಹಂಗೆ. ಹಾಂ, ಇವಾಗ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಮಳೆ. ನೋಡಿ ಎಷ್ಟು ದೊಡ್ಡದಾಗಿದೆ ಕಾಂಪೌಂಡ್. ಚಲೋ ರಿಮ್ಶಾ ಜಂಗೆ. ತುಂಬಾ ಇವತ್ತು ಕೋಲ್ಡ್ ಆಗಿದೆ ನೋಡಿ ಫ್ರೆಂಡ್ಸ್ ಮೌಸಮ್. चलो चलो. दोपहर नहीं है, सुबह है सुबह. चलो. ಹಾಸ್ಪಿಟಲ್ ಇನ್ನೂ ಸ್ಟಾರ್ಟ್ ಆಗೋದು 10:30-11 ಫ್ರೆಂಡ್ಸ್. ಅದಕ್ಕೆ ಯಾರು ಪೇಷಂಟ್ ಕಾಣಿಸ್ತಾ ಇಲ್ಲ, ಎಲ್ಲ ಖಾಲಿ ಇದೆ. ಇಲ್ಲ ಅಂದರೆ ಇಲ್ಲೆಲ್ಲ ಗಲಾಟೆ ನೋಡಿರಿ. ಇವಾಗ ಎಷ್ಟು ಹಸಿ ಆಗ್ಬಿಡುತ್ತೆ ಎಲ್ಲ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಗಣಪತಿ ಕೂಡ ಇದ್ದಾನೆ ನೋಡಿರಿ, ಎಷ್ಟು ಕ್ಯೂಟಾಗಿದೆ. ಗಣಪತಿ ಅಂದರೆ ನನಗೂ ತುಂಬ ಇಷ್ಟ ಫ್ರೆಂಡ್ಸ್. ಗಣಪತಿ ತುಂಬಾ ಕ್ಯೂಟಾಗಿ ಮುದ್ದಾಗಿರುತ್ತೆ. ಮತ್ತು ಗಜಮುಖ ಅಂತಲೇ ಹೇಳ್ತಾರಲ್ಲ ಫ್ರೆಂಡ್ಸ್. ಗಜಮುಖ ಅಂದರೆ ಒಂದು ಸಾಂಗ್ ನೆನಪು ಬಂತು ಫ್ರೆಂಡ್ಸು. ಚಿಕ್ಕವಳಿದ್ದಾಗ ಕೇಳ್ತಾ ಇದ್ದದ್ದು. ಯಾವ ಸಾಂಗ್ ಅಂದರೆ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ,
ಇದೇ ಸಾಂಗ್ ಫ್ರೆಂಡ್ಸ್. ಅಲ್ಪ ಸ್ವಲ್ಪ ಹಾಡಿದ್ದೀನಿ, ಹೆಂಗೆ ಹಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿಪ್ಪ. ಮತ್ತು ನೋಡಿರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ನೋಡಿ ನೀವು ಸ್ವಲ್ಪ ನಮಸ್ಕಾರ ಮಾಡ್ಕೊಳ್ಳಿ. ಮಳೆ ಜೋರಾಗಿದೆಪ್ಪ. ಚಲೋ ಜಲ್ತೆ, ಚಲೋ ಚಲೋ ಚಲೋ. ಹಾಂ, ಡಿಸ್ಟಿಕ್ ಕುರ್ಕುರದಲ್ಲಿ ಬಂದಿದೆ ಅಂತ ನೋಡ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಡಿಸ್ಚಾರ್ಜ್ ಬರೆದು ಕೊಟ್ಟಿದ್ದಾರೆ. ಡಿಸ್ಚಾರ್ಜ್ ಆಗಿಂದ ಮತ್ತು ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೋಬೇಕಲ್ಲ, ಇವೆಲ್ಲ ಇವಾಗ ಎಷ್ಟು ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ಇವಾಗ ಎಕ್ಸ್ಟ್ರಾ ಉಳಿದಿರ್ತಾವಲ್ಲ ಫ್ರೆಂಡ್ಸ್ ಮೆಡಿಸಿನ್ಸ್, ಅವೆಲ್ಲ ವಾಪಸ್ ಕೊಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಯಾವಾಗ ಹೋಗ್ತಿರ್ತೀನಿ ಮೆಡಿಕಲ್ಗೆ, ಅಷ್ಟು ಟೈಮ್ ನನ್ನ ಮಕ್ಕಳು ಕೆಳಗೆ ಹೇಳ್ತಾರೆ, ಮ್ಯಾಲೆ ಹಚ್ತಾರೆ, ಹಂಗೆ ನೋಡಿರಿ. ನನಗಂತೂ ಕಾಲು ಫುಲ್ ನೋವು ಆಗ್ತಾಯಿದೆ. ಕಾಲು ಎಳಿತಾ ಇದೆ ಫ್ರೆಂಡ್ಸ್, ಪದೇ ಕೆಳಗೆ ಇಳಿದು ಮೇಲೆ ಹತ್ತ ಇದ್ದಾರೆ. ಮೆಡಿಕಲ್ ಬಂತು. ಅವೆಲ್ಲ ಕೊಟ್ಟು ಮೆಡಿಸಿನ್ ಎಲ್ಲ ಕೊಟ್ಬಿಟ್ಟು ಇವು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸು. ನಾವು ಮೆಡಿಸಿನ್ ಕೊಟ್ಟಿದ್ದೀವಲ್ಲ, ಇದಕ್ಕೆ ಸರಿ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ಅಲ್ಲಿ ಹತ್ತುತ್ತಾ ಇದ್ದೀನಿ ಇವಾಗ. ಮಧ್ಯಾಹ್ನ ನೋಡಿರಿ ಫ್ರೆಂಡ್ಸ್, ಡಿಸ್ಚಾರ್ಜ್ ಮಾಡ್ತಾರೆ. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, ಗೊತ್ತಿಲ್ಲ. ಇವಾಗ 12 ಗಂಟೆ ಆಗ್ತಾಯಿದೆ. चलो जल्दी आ रहा अब एक बार रुक टूटने वाला है। रुक तो पतला कर लिया। नहीं तेरा बेस्ट है। अब एक बार स्लो आना, आउट मेरा 1 पॉइंट आया। तेरा 1 पॉइंट आया। देखिए तेरे गिर के क्या गया, तुझको चुड़ा ऐसे। मेरा बस्ताया अम्मी, किसका बस्ताया अम्मी? आम ಡಿಸ್ಚಾರ್ಜ್ ಆಯ್ತು ನೋಡಿ ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಬಿಲ್ ಕಟ್ಟೋಕ್ಕೋಸ್ಕರ ಬಂದಿದ್ದೆ ಫ್ರೆಂಡ್ಸು. ಡಿಸ್ಚಾರ್ಜ್ ಬಿಲ್ ಕಟ್ಟಿದ ನಂತರ ಫೈಲ್ ಕೊಡ್ತಾರಂತೆ ನೋಡ್ರಿ. ಫೈಲ್ ಇಸ್ಕೊಂಡು ಇವಾಗ ಬಿಲ್ಲಿನ ಕಟ್ಟೋದಾಯಿತು. ಇವಾಗ ಹೋಗ್ತಾ ಇದ್ದೀವಿ ನಾವು ಮನೆಗೆ. ನೋಡಿ ಯಾವ ಹಾಸ್ಪಿಟಲ್ ಅಂತ ನೋಡ್ರಿ. ಇವಾಗ ಲಗೇಜ್ ತೊಗೊಂಡು ಆಟೋ ಬರುತ್ತೆ ಇವಾಗ, ನೋಡ್ಬೇಕು ಸಿಗುತ್ತೇನಿಲ್ಲ. ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗೆ ನಮ್ಮ ಹುಡುಗರು ನೋಡ್ರಿ ಏನಂತ ಒಂದು ಬಾಟಲ್ ನೀರಿದೆ ಅದರಲ್ಲಿ. ನಮ್ಮ ಅಪ್ಪಾಜಿ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ಮೆಲ್ಲಕ್ಕೆ ನಡ್ಕೊಂಡು. ನಾವು ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀವಿ. ಆಟೋ ಬರುತ್ತೆ ನೋಡ್ಬೇಕು, ಇವಾಗ ಸಿಗುತ್ತೇನಿಲ್ಲ ಆಟೋ. ಇದೇ ಹಾಸ್ಪಿಟಲ್ ನೋಡಿ ಫ್ರೆಂಡ್ಸ್, ನಾವು ಬಂದಿರೋದು ಶ್ರೀ ಮಲ್ಲಿಕಾರ್ಜುನ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ. ಆಟೋಗೆ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಆಟೋ ಬಂತು ನೋಡ್ರಿ. ಅಲ್ಲ ನೋಡ್ರಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ನಾವು ಬಂದಿದ್ದಾರೆ ಅಪ್ಪು ಹಿಡ್ಕೊಂಡಿದ್ದಾರೆ ನೋಡ್ರಿ. ನಮ್ಮ ಮಮ್ಮಿ ಮನೆಗೆ ಹೋಗೋ ದಾರಿ ನೋಡ್ರಿ ಫ್ರೆಂಡ್ಸು. ಫೈಜಾನ್ ಇವಾಗ ಬಂದಿದ್ದಾನೆ. ಫೈಜಾನ್ ನಮ್ಮ ಅಕ್ಕವ್ರ ಮನೆಯಾಗಿದ್ದ ಫ್ರೆಂಡ್ಸ್ 2 ದಿನದಿಂದ. ಅದಕ್ಕೋಸ್ಕರ ನೋಡ್ರಿ ನಮ್ಮ ಫೈಜಾನ್ 2 ದಿನ ಅಂದರೆ ನಿನ್ನೆ ಹಾಸ್ಪಿಟಲ್ಗೆ ಬಂದು ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಅಲ್ಲೇ ಇದ್ದ ಅವನು. ರಾತ್ರಿ ಅಲ್ಲೇ ಮಲ್ಕೊಂಡಿದ್ದಾನೆಲ್ಲ. ಬೆಳಗ್ಗೆ ಸ್ನಾನ ಮಾಡಿ ಬಟ್ಟೆ ಉಟ್ಕೋಬೇಕಂದ್ರೆ ಬಟ್ಟೆ ಇದ್ದಿದ್ದಿಲ್ಲ ಅಂತೆ. ಯಾಕಂದರೆ ನಮ್ಮ ಪಪ್ಪ ಅವ್ರ ಮನೇಲಿ ಇಟ್ಟಿದ್ದೀನಲ್ವ, ಇಲ್ಲಿ ಲಾಕ್ ಮಾಡಿ ನನ್ನ ಚಾವಿ ನನ್ನ ಹತ್ರ ಇತ್ತು. ನಾನು ಹಾಸ್ಪಿಟಲಲ್ಲಿ ಇದ್ದೆಲ್ಲ ನೋಡ್ರಿ.
ಅವ್ರ ಅಂಕಲ್ ಬಟ್ಟೆ ಉಟ್ಕೊಂಡಿದ್ದಾನೆ ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಪ್ಯಾಂಟ್ ಸರಿ ಹೋಯ್ತಾ ನಿನಗೆ ಪ್ಯಾಂಟ್ ಹಾಂ ಇನ್ನೂ ಸ್ವಲ್ಪ ಬಾ ಸಾಕು ಬಿಡಪ್ಪ ನೋಡ್ರಿ ಹೆಂಗೆ ಕಾಣಿಸ್ತಿದ್ದಾನೆ ನಮ್ಮ ಫೈಜಾನ್ ದೊಡ್ಡದಾಗ್ಬಿಟ್ಟಿದ್ದಾನೆ ಒಂದೇ ದಿನದಾಗ ಹ್ಞೂ ಶಕ್ತಿಮಾನ್ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಐರನ್ ಬಟ್ಟೆ ಇವಾಗ ಐರನ್ ಮಾಡ್ತಾರಲ್ಲ ಅಣ್ಣ ಬಂದು ಬಟ್ಟೆ ಕೊಟ್ಟು ಹೋಗಿದ್ರು. ಇವಾಗ ನಮ್ಮ ಅಪ್ಪಾಜಿಗೆ ಬಟ್ಟೆ ತೆಗೆದು ಕೊಡ್ತಾ ಇದ್ದೀನಿ. ಇವಾಗ ಸ್ನಾನಕ್ಕೆ ಹೋಗ್ತಾರೆ. ಹಾಸ್ಪಿಟಲಲ್ಲಿ ಇದ್ದು ಫುಲ್ ಟಯರ್ಡ್ ಆಗಿರ್ತೈತೆ ಫ್ರೆಂಡ್ಸು. ಇವಾಗ ಬಿಸಿ ನೀರು ಬಿಸಿ ನೀರು ಮಾಡಿ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿರಿ ಅವ್ರು ಸ್ನಾನ ಮಾಡ್ಕೊಂಡು ಬರೋಷ್ಟಿಗೆ ಚಾಯ್ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ ಚಾಯ್ ಚೆನ್ನಾಗಿ ಕುದೀತಾ ಇದೆ. ಮತ್ತು ಇಲ್ಲಿ ಬಿಸಿ ಅನ್ನ ಮಾಡಿದ್ದೀನಿ. ನೋಡಿರಿ ಬಟ್ಟೆನ ಹಿಡ್ಕೊಂಡಿಲ್ಲ ಕೈಯಲ್ಲಿ, ಹಂಗೆ ಡೈರೆಕ್ಟ್ ಮುಟ್ಬಿಟ್ಟಿದ್ದೀನಲ್ಲ, ಕೈ ಸುಡೋ ಥರ ಆಗ್ಬಿಟ್ಟಿತ್ತು ಫ್ರೆಂಡ್ಸು. ಮತ್ತು ಇಲ್ಲಿ ನೋಡಿರಿ ನಮ್ಮ ಅಪ್ಪಾಜಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಫ್ರೆಶ್ ಅಪ್ ಆಗಿ ಎಷ್ಟು ಮಸ್ತ್ ನಿದ್ದೆ ಮಾಡ್ತಾಯಿದ್ರು. ಮತ್ತು ನಾನು ಚಾಯ್ ರೆಡಿ ಆಗಿತ್ತಲ್ಲ ಫ್ರೆಂಡ್ಸು, ಚಾಯ್ ಕೊಟ್ಟೆ. ನೋಡಿರಿ ಎಷ್ಟು ಖುಷಿಯಾಗಿ ಕೂತ್ಕೊಂಡಿದ್ದಾರೆ. ಹೀಗೆ ಇರ್ಬೇಕು ನಮ್ಮ ಪಾಪ, ಯಾವಾಗಲೂ ನಗ್ತಾ ಚೆನ್ನಾಗಿರಬೇಕು ಫ್ರೆಂಡ್ಸು. ಮತ್ತು ಇಲ್ಲಿ ನೋಡಿರಿ ನಮ್ಮ ಮಕ್ಕಳು ಚಾಯ್ ಜೊತೆಗೆ ಸ್ಲೈಸ್ ಬ್ರೆಡ್ ತಿಂತಾಯಿದ್ದಾರೆ. ಹಾಸ್ಪಿಟಲಲ್ಲಿ ಮಾತಾಡ್ಸೋಕೆ ಬಂದವರು ಬ್ರೆಡ್ ತೊಗೊಂಡು ಬಂದು ಕೊಟ್ಟಿದ್ರಲ್ಲ ಫ್ರೆಂಡ್ಸು, ಅದನ್ನೇ ಇವಾಗ ತಿಂತಾ ಇರೋದು. ಮತ್ತು ಇನ್ನೊಂದು ರಾತ್ರಿ ಟೈಮ್ ಆಯ್ತಲ್ಲ ಫ್ರೆಂಡ್ಸ್, ಅದಕ್ಕೆ ರಾತ್ರಿ ಅಡುಗೆ ಎಗ್ ರೈಸ್ ಮಾಡಿದ್ದೆ. ಯಾಕಂದರೆ ಇವಾಗ ತರಕಾರಿ ಏನಿದ್ದಿದ್ದಿಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಅರ್ಜೆಂಟ್ಗೋಸ್ಕರ ಒಂದು 4 ತತ್ತಿ ತರಿಸ್ಬಿಟ್ಟು ಮತ್ತು ಎಗ್ ರೈಸ್ ಮಾಡಿದೆ ಫ್ರೆಂಡ್ಸ್. ಇಷ್ಟೇ ನೋಡಿರಿ ಇವತ್ತಿನ ವ್ಲಾಗ್. ಎಲ್ಲಿವರೆಗೆ ಮುಗಿಸ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾವುದೇ ವಿಡಿಯೋ ಹಾಕಿದ್ರೂ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಮತ್ತು ಬಾಯ್ ಫ್ರೆಂಡ್ಸ್, ಅಲ್ಲಾ ಹಾಫೀಸ್.